ಅಜಯ್ ಮಾರ್ಕಂಡೇಯ ಅಲಿಯಾಸ್ ಮಾರ್ಕ್ ಇದು ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಷನ್ ಮಾಡಿ ನಮ್ಮ ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡಿರುವಂತ ಸಿನಿಮಾ. ಕಿಚ್ಚ ಸುದೀಪ್ ಅವರು ಜುಲೈ ತಿಂಗಳಲ್ಲಿ ನಮಗೆ ಪ್ರಾಮಿಸ್ ಮಾಡಿದ್ರು, ಈ ವರ್ಷ ಕೊನೆಗೆ ನಾವು ಒಂದು ಸಿನಿಮಾ ಜೊತೆ ಬಂದೇ ಬರ್ತೀವಿ ಅಂತ. ಆ ಪ್ರಾಮಿಸ್ನ ಬ್ರೇಕ್ ಮಾಡ್ದೇನೆ ಹೇಳಿದ ಟೈಮ್ಗೆ ಬಂದಿದ್ದಕ್ಕೆ ಇಲ್ಲಿಂದಾನೇ ಕಿಚ್ಚ ಸುದೀಪ್ ಆ್ಯಂಡ್ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ಕಿಚ್ಚ ಅವರು ನಮಗೆ ಮ್ಯಾಕ್ಸ್ ಅವತಾರದಲ್ಲಿ ಕಾಣಿಸ್ಕೊಂಡಿದ್ರು. ಇವಾಗ ಮಾರ್ಕ್ ಅವತಾರದಲ್ಲಿ ಕಿಚ್ಚ ಅವರ ಸ್ವ್ಯಾಗ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇನ್ನು ಇಲ್ಲಿನ ಕತೆ ವಿಚಾರಕ್ಕೆ ಬರೋದಾದ್ರೆ, ಮೂವಿ ಸ್ಟಾರ್ಟಿಂಗ್ ಅಲ್ಲಿ 2,000 ಕೋಟಿ ಬೆಲೆ ಬಾಳುವಂತ ಡ್ರಗ್ಸ್ ನ ಪೊಲೀಸ್ ಅವರು ಸೀಸ್ ಮಾಡಿರ್ತಾರೆ. ಇನ್ನೊಂದು ಕಡೆ 18 ಮಕ್ಕಳನ್ನ ಆಲ್ರೆಡಿ ಯಾರೋ ಒಬ್ರು ಕಿಡ್ನಾಪ್ ಮಾಡಿರ್ತಾರೆ. ಮತ್ತೊಂದು ಕಡೆ ಸಿಎಂ ಕುರ್ಚಿಗಾಗಿ ಗುದ್ದಾಟ ಶುರುವಾಗಿರುತ್ತೆ. ಈ ಮೂರು ವಿಚಾರಗಳು ಕೂಡ ಮಾರ್ಕ್ಗೆ ಒಂದೊಂದಾಗಿ ಕನೆಕ್ಟ್ ಆಗಿಯೇ ಇರ್ತವೆ. ಅವು ಯಾವ ರೀತಿ ಕನೆಕ್ಟ್ ಆಗಿರ್ತವೆ ಅನ್ನೋದನ್ನ ಡೈರೆಕ್ಟರ್ ಅವರು ಒಂದಾದ್ಮೇಲೆ ಒಂದು ಟ್ವಿಸ್ಟ್ ನ ಮೂಲಕ ತುಂಬಾ ಚೆನ್ನಾಗಿ ಈ ಸಿನಿಮಾದಲ್ಲಿ ನಮಗೆ ನೋಡೋಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನನಗೆ ಪಾಸಿಟಿವ್ ಅಂತ ಅನಿಸಿದ ವಿಷಯಗಳು ಏನು ಅಂತಂದ್ರೆ, ಈ ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟ್ ಬಂದು ಕಿಚ್ಚ ಸುದೀಪ್ ಅವರು. ಅವ್ರ ಬಗ್ಗೆ ಏನೇ ಮಾತಾಡಿದ್ರು, ಎಷ್ಟೇ ಮಾತಾಡಿದ್ರು ಕೂಡ ಕಡಿಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರ ಸ್ವ್ಯಾಗ್ ಈ ಸಿನಿಮಾದಲ್ಲಿ ಆ ರೀತಿ ಇದೆ. ಈ ಸಿನಿಮಾದಲ್ಲಿ ಫೈಟ್ ಸೀನ್ಗಳು ತುಂಬಾನೇ ಇವೆ. ಅವು ಒಂದಾದ ಮೇಲೆ ಒಂದು ಬರ್ತಾನೆ ಇರ್ತವೆ. ಆದ್ರೆ ಕಥೆನಲ್ಲಿ ನಮ್ಮನ್ನ ಎಂಗೇಜಿಂಗ್ ಆಗಿ ಇಡೋದಕ್ಕೆ ಕಿಚ್ಚ ಅವರು ತಮ್ಮ ಪರ್ಫಾರ್ಮೆನ್ಸ್ ಇಂದ ಯಾವ ಫೈಟ್ ಸೀನ್ಗಳು ಕೂಡ ಬೇಜಾರಾಗದೇ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಇನ್ನು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಸಿನಿಮಾ ಬರೀ ನೈಟ್ ಅಲ್ಲೇ ನಡೆಯೋದ್ರಿಂದ ನೈಟ್ ಅಲ್ಲಿನ ವಿಜುವಲ್ಗಳು ಕೂಡ ನಮಗೆ ಎಲ್ಲೂ ಕೂಡ VFX ಗಳು ಬೋರಿಂಗ್ ಅನ್ಸೋ ತರ ಯಾವುದು ಕಾಣಲ್ಲ. ಅದು ಕೂಡ ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಹೇಳ್ಬೋದು. ನನ್ನ ಪ್ರಕಾರ ವಿಜುವಲಿ ಈ ಸಿನಿಮಾಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡ್ಬೋದು. ದಾದಾ ಯಾರು ಗೊತ್ತಾ ಅಂತ ಎಂಟ್ರಿ ಕೊಡುವಂತ ಕಿಚ್ಚ ಅವರು ಒಂದಾದ್ಮೇಲೆ ಒಂದು ಕಾಂಪ್ಲಿಕೇಶನ್ಗೆ ಒಳಗಾಗ್ತಾನೆ ಹೋಗ್ತಾರೆ. ಅವ್ರಿಗೆ ಕೊಟ್ಟ ಟೈಮ್ ಪೀರಿಯಡ್ ಅಲ್ಲಿನೇ ಒಂದ್ ಕಡೆ ಮಕ್ಕಳನ್ನ ಹುಡುಕ್ಬೇಕು, ಮತ್ತೊಂದ್ ಕಡೆ ತಮ್ಮ ಟೀಮ್ ನಲ್ಲಿರುವಂತ ಮೆಂಬರ್ಗಳನ್ನ ಕಾಪಾಡಬೇಕು, ಮತ್ತೆ ಸಿಎಂ ಕುರ್ಚಿ ಗುದ್ದಾಟಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು. ಇವೆಲ್ಲವನ್ನೂ ಕೂಡ ತುಂಬಾ ಚೆನ್ನಾಗಿ ಕಿಚ್ಚ ಸುದೀಪ್ ಅವರು ಸಖತ್ ಪ್ಲಾನಿಂಗ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಮಸ್ತ್ ಮಲೈಕಾ ಸಾಂಗ್ ನ ಥಿಯೇಟರ್ ನಲ್ಲಿ ಶಿಳೆ ಚಪ್ಪಾಳೆಗಳೊಂದಿಗೆ ನೋಡೋದಕ್ಕೆ ತುಂಬಾನೇ ಖುಷಿ ಆಯ್ತು. ವಿಜಯ್ ಕಾರ್ತಿಕೇಯ ಅವರು ಈ ಹಿಂದೆ ಮ್ಯಾಕ್ಸ್ ಸಿನಿಮಾದಲ್ಲಿನೇ ತಮ್ಮ ಸ್ವ್ಯಾಗ್ ನ ತೋರಿಸಿದ್ದಾರೆ. ಮ್ಯಾಕ್ಸ್ ಮೂವಿ ತರಾನೇ ಮಾರ್ಕ್ ಮೂವಿನಲ್ಲಿ ಅವರ ಸ್ವ್ಯಾಗ್ ಹೇಗಿದೆ ಅಂತ ನೀವು ಥಿಯೇಟರ್ ನಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿ. ಐ ಹೋಪ್ ವಿಜಯ್ ಕಾರ್ತಿಕೇಯ ಅವರ ಮುಂದಿನ ಲೈನಪ್ಗಳು ತುಂಬಾ ಸ್ಟ್ರಾಂಗ್ ಆಗ್ತವೆ ಅಂತ ನನಗೆ ಅನ್ಸುತ್ತೆ. ಇನ್ನು ಇಲ್ಲಿ ನನಗೆ ವರ್ಕ್ ಆಗದೆ ಇರುವಂತ ಕೆಲವು ವಿಚಾರಗಳು ಏನು ಅಂತಂದ್ರೆ, ಮೂವಿ ಪ್ರೆಸೆಂಟೇಷನ್ ನ ಇನ್ನೂ ಬೆಟರ್ ಆಗಿ ವಿಜಯ್ ಕಾರ್ತಿಕೇಯ ಅವರು ಮಾಡಬಹುದಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಸಿನಿಮಾ ನೋಡ್ಬೇಕಾದ್ರೆ ಯಾವ ಸೀನ್ ಎಲ್ಲಿ ಬರುತ್ತೆ ಅಂತ ಸಡನ್ ಆಗಿ ನಮಗೆ ಗೊತ್ತಾಗ್ತಿರಲ್ಲ. ನೀವೇನಾದ್ರೂ ಒಂದೇ ಒಂದ್ ನಿಮಿಷ ಈ ಸಿನಿಮಾಯಿಂದ ಹೊರಗೆ ಬಂದ್ರೆ ನಿಮ್ಗೆ ಟೋಟಲ್ ಸಿನಿಮಾನೇ ಅರ್ಥ ಆಗಲ್ಲ. ಭದ್ರಾ ಅನ್ನುವಂತ ವಿಲನ್ ಕ್ಯಾರೆಕ್ಟರ್ನ ತುಂಬಾ ಸ್ಟ್ರಾಂಗ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಬಟ್ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಹೀರೋ ಜೊತೆಗೆ ಅವರ ಇಂಟ್ರಾಕ್ಷನ್ ಇನ್ನೂ ಚೆನ್ನಾಗಿ ಬರ್ಬೋದಿತ್ತ ಅಂತ ನನಗನ್ಸುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ, ಪೊಲೀಸ್ ಇನ್ವೆಸ್ಟಿಗೇಷನ್ ನ ಹೊರತುಪಡಿಸಿ ಸಿನಿಮಾ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಆಗಿದ್ರೆ ನಿಮ್ಗೆ ಈ ಯಾವ ನೆಗೆಟಿವ್ ಪಾಯಿಂಟ್ಗಳು ಕೂಡ ಮ್ಯಾಟರ್ ಆಗದೇನೆ ಇರ್ಬೋದು. ಈಗಿರುವಂತ ಲಾಂಗ್ ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿರೋರು ಈ ಸಿನಿಮಾಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಈ ಸಿನಿಮಾ ನಿಮಗೆ ಡಿಸೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗಂತೂ ಹಬ್ಬದ ಊಟಾಣಿ ಅಂತ ಹೇಳ್ಬೋದು. ತುಂಬಾ ಎಳಿಬಿಡ ಗುರು, ಸಿನಿಮಾಗೆ ಹೋಗೋದಾ ಬೇಡವಾ ಅಂತ ಕೇಳಿದ್ರೆ ಆರಾಮಾಗಿ ಫ್ಯಾಮಿಲಿ ಜೊತೆ ಹೋಗಿ ನೋಡಿ ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸೋಣ. ಹೋಗೋಕ್ಕೂ ಮುಂಚೆ ಒಂದು ಮಾತು, ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ. ನೀವು ಮಾಡುವಂತ ಒಂದೊಂದು ಲೈಕ್ ಕೂಡ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕೆ ಹೆಲ್ಪ್ ಆಗುತ್ತೆ. ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ಒಳ್ಳೆಯ ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು.